ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶಶಿ ಕ್ರಿಯೇಷನ್. ನಾನು ನಿಮ್ಮ ಶಶಿ. ಎಲ್ಲಿಗೆ ಬಂದೀನಿ ಅಂತ ನೋಡ್ತಾ ಇದ್ದೀರಾ? ಬೆಂಗಳೂರಿಗೆ ನಿಯರೆಸ್ಟ್ ಆಗಿರೋ ಒಂದು ಟೂರಿಸ್ಟ್ ಪ್ಲೇಸು, ಅದು ನಂದಿ ಹಿಲ್ಸು. ವೀಕ್ಷಕರೇ, ಈ ನಂದಿ ಹಿಲ್ಸು ಸುಮಾರು 1478 ಮೀಟ್ರ್ ಎತ್ತರ ಇದೆ. ಪುರಾತನ ಕಾಲದಲ್ಲಿ ಈ ನಂದಿ ಬೆಟ್ಟಕ್ಕೆ ಆನಂದಗಿರಿ ಅಂತಲೂ ಕರೀತಾ ಇದ್ರು. ಕ್ರಮೇಣ ಇಲ್ಲಿರುವ ನಂದಿ ದೇವರ ದೇವಸ್ಥಾನದ ಕಾರಣ ಈ ಬೆಟ್ಟಕ್ಕೆ ನಂದಿ ದೇವಸ್ಥಾನ ಅಂತ ಕರೆಯಲ್ಪಟ್ಟರು. ಗಂಗರು, ಚೋಳರು ಮತ್ತು ಟಿಪ್ಪು ಸುಲ್ತಾನ್ ಕಾಲದ ಇತಿಹಾಸ ಕೂಡ ಈ ಬೆಟ್ಟಕ್ಕಿದೆ. ಟಿಪ್ಪು ಸುಲ್ತಾನ್ ಇಲ್ಲೊಂದು ಕೋಟೆ ಕಟ್ಟಿಸಿದಾರಂತೆ. ಬೇಸಿಗೆ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ಬಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ರು ಅನ್ನೋದು ಒಂದು ಇತಿಹಾಸ. ಇಲ್ಲಿ ಸುಮಾರು ವೀಕೆಂಡಲ್ಲಿ ಸುಮಾರು ಜಾಸ್ತಿ ಬರ್ತಾರೆ ಸನ್ರೈಸ್ ನೋಡೋಕ್ಕೆ. ಆಮೇಲೆ ಇಲ್ಲಿರೋ ಪ್ರಕೃತಿ ಸೌಂದರ್ಯನೇ ಬನ್ನಿ. ಇವತ್ತು ನಂದಿ ಹಿಲ್ಸಿಗೆ ಬಂದಿದ್ದೀವಿ. ಬೆಟ್ಟ ಹತ್ತನ ಎಂಜಾಯ್ ಮಾಡೋಣ. ಬನ್ನಿ. ಇಲ್ಲಿ ಟಿಕೆಟ್ ತೊಗೋಬೇಕು. ಮಕ್ಕಳಿಗೆ 10 ರೂಪಾಯಿ, ಅಡಲ್ಟ್ಸಿಗೆ 20 ರೂಪಾಯಿ. ಸೊ ಟಿಕೆಟ್ ತೊಗೊತಾ ಇದ್ದೀವಿ. ಶೀಘ್ರ ಬೆಟ್ಟದ ಎಂಟ್ರೆನ್ಸ್ ಇದೆ, ಬನ್ನಿ. ಇಲ್ಲಿ ನಿಮಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ಬೋದು. ನಡ್ಕೊಂಡು ಹೋಗೋದಿದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ನಡ್ಕೊಂಡು ಹೋಗಿದ್ವಿ. ಸ್ಟೆಪ್ಸ್ ಇದೆ ಇಲ್ಲೆಲ್ಲ. ಇದೇ ನೋಡಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಕೋಟೆ. ಟಿಪ್ಪು ಸುಲ್ತಾನ್ ಅವರು ಬೇಸಿಗೆಯಲ್ಲಿ ಇಲ್ಲಿ ಬಂದು ರೆಸ್ಟ್ ಮಾಡ್ತಿದ್ರು ಅಂತ ಇತಿಹಾಸ ಇದೆ ಆ ಕೋಟೆ. ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಪುಷ್ಕರಣಿ ನೋಡಿ. ವ್ಯೂ ಪಾಯಿಂಟ್ ಇದೆ ಬರುತ್ತೆ.
ಸೂಪರಾಗಿ ಕಾಣ್ತಿದೆ ಫಾಗು. ಸಂಜೆ 4 ಗಂಟೆ ಆಗಿದೆ ಇವಾಗ. ಟೈಮಿಗೆ ಗೊತ್ತಾಗ್ತಿಲ್ಲ, ಅಷ್ಟು ಫಾಗ್ ಬರ್ತಾ ಇದೆ ಇಲ್ಲಿ. ಬಾ ಬಾ, ಫುಲ್ ಫಾಗ್ ಇದೆ. ಅಪ್ಪ ಸಕ್ಕದಾಗಿದೆ ವೆದರ್ ಮಾತ್ರ, ಚಿಲ್ಲ. ಚಿಕ್ಕಮಂಗ್ಳೂರು ವೆದರ್ ಆಗ್ಬಿಟ್ಟೈತೆ. ಒಳ್ಳೆ ಹೆಂಗಿದೆ ನೋಡಿ, ಹೆಂಗ್ ಬರ್ತೈತೆ ಫಾಗ್. ಯಪ್ಪ ಯಪ್ಪ, ಏನು ಕಾಣಿಸ್ತಾನೆ ಇಲ್ಲ. ಹೋಗು. ನೋಡಿ ಎಷ್ಟು ಫಾಗ್ ಇದೆ ಇಲ್ಲಿ, ಏನು ಕಾಣಿಸ್ತಾನೆ ಇಲ್ಲ. 3:30 ನೋಡಿ, ಚಿಕ್ಕಮಂಗ್ಳೂರು ವೆದರ್ ಆಗೈತಿ. ಸನ್ನಿಧಿ ಬಾ. ವೀಕ್ಷಕರೇ, ದುರ್ಗಾ ಶಕ್ತಿ ಶ್ರುತಿ ಅವರು ಮತ್ತು ದೇವರಾಜ್ ಅವರು ಮಾಡಿರೋ ಫಿಲಮು. ಇದೇ ಮನೆ. ಅವರಿಗೆ ದೆವ್ವೆಲ್ಲ ಅಟ್ಯಾಕ್ ಆಗುತ್ತಲ್ಲ, ಸೊ ಇದೇ ಮನೆ ನೋಡಿ ಶೂಟಿಂಗ್ ಮಾಡಿರೋದು, ನಂದಿ ಬೆಟ್ಟದಲ್ಲೇ. ಬಾ. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನಿಸುತ್ತೆ. ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.